ಮಾದಕ ದ್ರವ್ಯ ಸೇವಿಸಿ ವಾಹನ ಚಾಲನೆ ಮಾಡುವುದು ಅಪರಾಧ. ಆದರೆ ಇನ್ಮುಂದೆ ನೀವು ಹಲಸಿನ ಹಣ್ಣು ತಿಂದು ಕೂಡ ವಾಹನ ಚಾಲನೆ ಮಾಡುವ ಮುನ್ನ ಎಚ್ಚರ. ಹೌದು, ನೀವು ಹಲಸಿನ ಹಣ್ಣು ತಿಂದು ವಾಹನ ಚಾಲನೆ ಮಾಡ್ತಿದ್ದೀರಾ? ಇನ್ಮೇಲೆ ಹಾಗಿದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಹಾಗಂತ ಹಲಸಿನ ಹಣ್ಣು ತಿಂದ್ರೆ ಅಮಲ್ ಬರಲ್ಲ. ಆದ್ರೆ ಹಲಸಿನ ಹಣ್ಣು ತಿಂದು ವಾಹನ ಚಾಲನೆ ಮಾಡಿದ್ರೆ ಮಾಡಬಾರದ ಆಪಾದನೆಗೆ ನೀವು ಸಿಕ್ಕಿ ಹಾಕಿಕೊಳ್ಬಹುದು. ನೀವು ಹಲಸಿನ ಹಣ್ಣು ತಿಂದು ಡ್ರೈವ್ ಮಾಡ್ತಿದ್ದಾಗ ಟ್ರಾಫಿಕ್ ಪೊಲೀಸರೇನಾದರೂ ನಿಮ್ಮನ್ನ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆಗೆ ಒಳಪಡಿಸಿದ್ರೆ ಸಿಕ್ಕಿ ಹಾಕಿಕೊಳ್ಳೋದು ಪಕ್ಕ. ಯಾಕೆಂದ್ರೆ ನೀವು ಮದ್ಯಪಾನ ಮಾಡಿಲ್ಲವೆಂದರೂ ರಿಸಲ್ಟ್ ಪಾಸಿಟಿವ್ ಬರುತ್ತೆ. ಅದಕ್ಕೆ ಹೌದು, ಹಲಸಿನ ಹಣ್ಣು ತಿಂದು ಡ್ರೈವ್ ಮಾಡುತ್ತಿದ್ದ ಕೇರಳದ ಕೆಎಸ್ಆರ್ಟಿಸಿ ಚಾಲಕರಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆಯಾಗಿದೆ. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಪಂದಳಂ ಡಿಪೋದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಪ್ರತಿದಿನ ಈ ಡಿಪೋದಿಂದ ಬಸ್ ತೆಗೆಯುವ ಮುನ್ನ ಚಾಲಕರಿಗೆ ಆಲ್ಕೋಹಾಲ್ ಟೆಸ್ಟ್ ಮಾಡಲಾಗುತ್ತೆ. ಹೀಗೆ ಚೆಕ್ ಮಾಡಿದಾಗ 3 ಬಸ್ ಚಾಲಕರಿಗೆ 10% ಆಲ್ಕೋಹಾಲ್ ಅಂಶ ಇರೋದು ಪತ್ತೆಯಾಗಿದೆ. ಆದರೆ ಅವರು ಯಾರೂ ಮದ್ಯಪಾನ ಮಾಡಿರಲಿಲ್ಲ. ಮದ್ಯಪಾನ ಮಾಡದೇ ಹೋದ್ರೂ ಆಲ್ಕೋಹಾಲ್ ಅಂಶ ಹೇಗೆ ಬಂತು ಎಂಬ ಪ್ರಶ್ನೆ ಎದುರಾಗಿತ್ತು. ಕೊನೆಗೆ ನೋಡಿದ್ರೆ ಟೆಸ್ಟ್ ಮಾಡೋಕು ಮುಂಚೆ ಈ 3 ಸ್ನೇಹಿತರು ತಂದಿದ್ದ ಹಣ್ಣನ್ನ ತಿಂದಿದ್ರು. ಇದರಿಂದ ಅನುಮಾನಗೊಂಡ ಅಧಿಕಾರಿಗಳು ನೆಗೆಟಿವ್ ಬಂದಿದ್ದ ಡ್ರೈವರ್ ಓರ್ವರಿಗೆ ಹಲಸಿನ ಹಣ್ಣು ತಿನ್ನಿಸಿ ಪರೀಕ್ಷೆ ಮಾಡಿದ್ದಾರೆ. ಆಗ ಪಾಸಿಟಿವ್ ಬಂದಿದೆ. ಹೆಚ್ಚಾಗಿ ಹಣ್ಣಾಗಿರುವ ಹಲಸಿನ ಹಣ್ಣಿನಲ್ಲಿ ಎಥನಾಲ್ ಎಂಬ ಆಲ್ಕೋಹಾಲ್ ಕಂಟೆಂಟ್ ಇರ್ತದೆ. ಹಲಸಿನ ಹಣ್ಣಿನಲ್ಲಿ ಆಲ್ಕೋಹಾಲ್ ಉತ್ಪತ್ತಿಯಾಗುತ್ತೆ. ಫ್ರೆಶ್ ಆಗಿ ಹಲಸಿನ ಹಣ್ಣು ತಿಂದ್ರೆ ಅದರಲ್ಲಿ ಆಲ್ಕೋಹಾಲ್ ಇರಲ್ಲ. ಆದರೆ ಹಣ್ಣಾಗಿರುವ ಹಲಸಿನ ಹಣ್ಣು ಸೇವನೆ ಮಾಡಿದ್ರೆ ಆಲ್ಕೋಹಾಲ್ ಅಂಶ ಪತ್ತೆಯಾಗುವ ಸಾಧ್ಯತೆ ಇದೆ. ಹಲಸಿನ ಹಣ್ಣಿನಲ್ಲಿ 7ರಿಂದ 10% ಆಲ್ಕೋಹಾಲ್ ಪತ್ತೆಯಾಗಬಹುದು ಎಂಬ ಮಾಹಿತಿ ಇದೆ. ಹೀಗಾಗಿ ಇನ್ಮುಂದೆ ಹಲಸಿನ ಹಣ್ಣು ತಿಂದು ಡ್ರೈವಿಂಗ್ ಮಾಡುವ ಮುನ್ನ ಇರಲಿ ಎಚ್ಚರ.